ಎಸ್ ಸರ್. ಸರ್, ಈಗ ಈ ರಾಜಕೀಯದ ವಿಚಾರ ಅಂತ ಬರೋದಾದರೆ ಸರ್, ಈಗ ಮೊನ್ನೆನೂ ಕೂಡ ಅಥಣಿಯಲ್ಲಿ ಒಂದು ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅಲ್ಲಿ ತಾವು ಕೂಡ ಭಾಗವಹಿಸಿದ್ರಿ ಸರ್. ಈಗ ಶಿವಾಜಿ ಮಹಾರಾಜರು ಅಂದರೆ ಯಾವ ರೀತಿ ಪ್ರೊಜೆಕ್ಷನ್ ಇದೆ ಜನರ ಮನಸ್ಸಿನಲ್ಲಿ ಅಂದರೆ ಶಿವಾಜಿಯವರು ಪ್ರಖರ ಹಿಂದುತ್ವವಾದಿ ಅನ್ನೋ ಥರದ್ದು ಅದನ್ನು ತುಂಬಿದಾರೋ ಅಥವಾ ಅದೇ ರೀತಿ ಇದೆಯೋ ಇತಿಹಾಸ ಹೇಳುತ್ತೆ ಸರ್. ಇಂಥ ಸಂದರ್ಭದಲ್ಲಿ ಮರಾಠ ನಾಯಕರು, ನೀವು ಮೊದಲನೇ ಸ್ಥಾನದಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ಮರಾಠ ನಾಯಕರು ಸರ್, ಇದನ್ನು ನಿಮ್ಮ ತತ್ವ ಸಿದ್ಧಾಂತದ ವಿಚಾರದ ಹಿನ್ನೆಲೆಯಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್? ಅಲ್ರಿ, ಇಟ್ ಈಸ್ ಪ್ರೂವನ್ ಬಿಯಾಂಡ್ ಲಿಮಿಟ್. ಛತ್ರಪತಿ ಶಿವಾಜಿ ಮಹಾರಾಜ್ ಒನ್ ಆಫ್ ದ ಮೋಸ್ಟ್ ಸೆಕ್ಯುಲರ್ ಲೀಡರ್ ಇನ್ ದ ವರ್ಲ್ಡ್. ಈ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಸ್ಟ್ರಿ ಇದೆ, ಡಾಕ್ಯುಮೆಂಟೆಡ್ ಹಿಸ್ಟ್ರಿ ಇದೆ. ನಾನೇ ಸುಮ್ಮನೆ ಉಡಾಫೆಯಾಗಿ ಮಾತಾಡ್ತಲ್ಲ. ಒಂದು ಅವಾಗ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗ್ತಾಯಿತ್ತು. ಫರ್ಗೆಟ್ ಅಬೌಟ್ ಮುಸ್ಲಿಮ್, ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗ್ತಾಯಿತ್ತು. ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಅಸ್ಪೃಶ್ಯತೆ ಅಂತ ನಾವು ಮಾತನಾಡ್ತೀವಿ, ಆ ಜನಕ್ಕೆ ಸುಮಾರು 18 ಪಂಗಡಗಳಿಗೆ ಇವತ್ತು ಇನಾಮ್ ಸೆಟಲ್ಮೆಂಟ್ ಆಗಿರಲಿ, ಲ್ಯಾಂಡ್ಗಳು ಕೊಟ್ಟಿರೋದಾಗಿರಲಿ, ಅವರು ಮಿಲ್ಟ್ರಿನಾಗಿರ್ತಕ್ಕಂಥದ್ದು, ಹೈಯರ್ ಆಫೀಸರ್ಸ್ ರ್ಯಾಂಕಿಂಗ್ ಆಗಿರ್ತಕ್ಕಂಥದ್ದು, ಅನ್ಟಚಬಲ್ಸ್ನ ತೊಗೊಂಡಿರ್ತಕ್ಕಂಥದ್ದು ಏಕೈಕ ರಾಜ ಆನ್ ರೆಕಾರ್ಡ್. ಇಫ್ ಯು ವಾಂಟ್ ಗೋ ಥ್ರೂ ದ ಹಿಸ್ಟ್ರಿ, ಇಟ್ ಇಸ್ ಫರ್ಗೆಟ್ ಅಬೌಟ್ ಮುಸ್ಲಿಮ್ಸ್. ಈವನ್ ಅನ್ಟಚಬಲ್ಸಿಗೆ ಕೂಡ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು, ಅದಾದಮೇಲೆ ಶಾಹು ಮಹಾರಾಜರು, ಗಾಯಕ್ವಾಡ್ ಮಹಾರಾಜರು, ಈ 3 ಆರ್ ದ ಪಿಲ್ಲರ್ಸ್. ಆಫ್ಟರ್ ಬಸವಣ್ಣವ್ರು ಆದಮೇಲೆ ಜ್ಯೋತಿಬಾಯಿ ಪುಲೆ ವಾಸ್ ಸೋಷಿಯಲ್ ರಿಫಾರ್ಮರ್. ಅವರು ಏನು ಯೋಚನೆ ಮಾಡಿದ್ರು, ವಾಟ್ ಈ ಸಾ, ಆ ಸೀಡ್ ಏನಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಶಾಹು ಮಹಾರಾಜರು, ಗಾಯಕ್ವಾಡ್ ಮಹಾರಾಜರು. ಅದಾದ ನಂತರ ಪುನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೈಯರ್ ಎಜುಕೇಷನ್ಗೆ ಹೋಗಬೇಕಾಗಿದ್ರೆ ಅಗೇನ್ ಇಟ್ ಇಸ್ ಶಾಹು ಮಹಾರಾಜ್ ಆ್ಯಂಡ್ ಗಾಯಕ್ವಾಡ್ ಮಹಾರಾಜ್. ಸೊ ಗಾಯಕ್ವಾಡ್ ಮಹಾರಾಜರು, ಶಾಹು ಮಹಾರಾಜರು ರಿಸರ್ವೇಷನ್ ತಂದಿರೋದು 1906ನಲ್ಲಿ ಗಾಯಕ್ವಾಡ್ ಮಹಾರಾಜರು. ಅದಾದ ನಂತರ ನಮ್ಮ ಮೈಸೂರು ಮಹಾರಾಜರು ತಂದಿರತಕ್ಕಂಥದ್ದು. ಸೊ ಫಸ್ಟ್ ಪ್ರಪ್ರಥಮದಲ್ಲಿ ರಿಸರ್ವೇಷನ್ಸ್ನ, ಅನ್ಟಚಬಿಲಿಟಿನ ಕಂಪ್ಲೀಟ್ನ ಕಾನೂನಾತ್ಮಕವಾಗಿ ಕಾನೂನು ತಂದು ಅದನ್ನು ಪ್ರಾಕ್ಟೀಸ್, ಅದನ್ನ ಇರಾಡಿಕೇಟ್ ಮಾಡಿರ್ತಕ್ಕಂಥ ಇವರು 2 ಪ್ರಮುಖ ರಾಜರು. ಇವತ್ತು ಇದನ್ನು ಜಾಸ್ತಿ ಮಾತಾಡಬೇಕು. ಪ್ರತಿಯೊಬ್ಬರು ಯಾರು ಮಾತನಾಡ್ತಾರೆ ಇವತ್ತು ಸೋಷಲ್ ಜಸ್ಟಿಸ್ ಬಗ್ಗೆ ಮಾತನಾಡ್ತಿದ್ರೆ, ದಿಸ್ ಆರ್ ದ 2 ಐಕಾನಿಕ್ ಕಿಂಗ್ಸ್ ಇನ್ ದಿಸ್ ಕಂಟ್ರಿ. ಇಟ್ ವಾಸ್ ಸ್ಟಾರ್ಟೆಡ್ ಬೈ ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜರಾದ್ಮೇಲೆ 200 ವರ್ಷ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸಮಾಧಿಯಲ್ಲಿ ಅಂತ ಯಾರು ಕಂಡುಹಿಡಿದ್ರಂಗಿಲ್ಲ, ಜ್ಯೋತಿಬಾಯಿ ಪುಲೆ ಕಂಡುಹಿಡಿತಾರೆ. ಜ್ಯೋತಿಬಾಯಿ ಪುಲೆ ಹುಡುಕೋಗಿ ಇವತ್ತು ಏನಾರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗಳಾಗ್ಲಿಕ್ಕೆ ಪ್ರಾರಂಭ ಆಗಿದ್ರೆ, ಇಟ್ ಈಸ್ ಓನ್ಲಿ ಒನ್ ಮಹಾತ್ಮ ಜ್ಯೋತಿಬಾಯಿ ಪುಲೆ. ಇಟ್ಸ್ ನಾಟ್ ಓನ್ಲಿ ಜ್ಯೋತಿಬಾಯಿ ಪುಲೆ, ಮಹಾತ್ಮ ಜ್ಯೋತಿಬಾಯಿ ಪುಲೆ. ಆ ಮಹಾತ್ಮ ಜ್ಯೋತಿಬಾಯಿ ಪುಲೆ ಕಂಡಿರ್ತಕ್ಕಂಥ ಶಿವಗಡ ಇರ್ತಕ್ಕಂಥ ನಮ್ಮ ಶಿವಗಡ ಅಂತ ಏನು ಹೇಳ್ತೀವಿ, ರಾಯಗಢ ಅಂತ ಹೇಳ್ತೀವಿ, ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜನ ಸಮಾಧಿಯನ್ನು ಕಂಡುಹಿಡಿದ್ಬಿಟ್ಟು ಅವ್ರು ಮಾಡಿರ್ತಕ್ಕಂಥದ್ದನ್ನು ಬೆಳಕಿಗೆ ತಂದು ಬ್ರಿಟಿಷರಿಗೆ ಅದನ್ನು ಎನ್ಲೈಟನ್ ಮಾಡಿ, ಅಲ್ಲಿಂದ ಮರಾಠ ರೆಜಿಮೆಂಟ್ ಚಾಲು ಆಗಿರ್ತಕ್ಕಂಥದ್ದು ಇಲ್ಲಿವರೆಗೆ. ಇಟ್ ಈಸ್ ಟು ಫೌಂಡರ್ ಆಫ್ ಅಗೇನ್ ಇದು ಛತ್ರಪತಿ ಶಿವಾಜಿ ಮಹಾರಾಜನ ಮತ್ತೆ ಎನ್ಲೈಟನ್ ಮಾಡಿರ್ತಕ್ಕಂಥದ್ದು, ಬೆಳಕು ತಂದಿರತಕ್ಕಂಥದ್ದು ಮಹಾತ್ಮ ಜ್ಯೋತಿಬಾಯಿ ಪುಲೆ. ಸೊ ಹಂಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಕಾರಣದಲ್ಲಿ ಅವ್ರು ಉಳಿಸಿರ್ತಕ್ಕಂಥ ಗೆಜೆಟ್ ನೋಟಿಫಿಕೇಶನ್ಸ್ಗಳಿದ್ದಾವೆ. ಓಕೆ, ಅವ್ರು ಎಲ್ಲೇ ವಾರಿಗೆ ಹೋದಾಗ, ಯಾವುದೇ ಬ್ಯಾಟಲ್ ಗೆದ್ದಾಗ, ಯಾವುದು ಸಿವಿಲಿಯನ್ಸಿಗೆ, ಇಟ್ಸ್ ನಾಟ್ ಓನ್ಲಿ ಮುಸ್ಲಿಮ್, ಯಾವುದೇ ಸಿವಿಲಿಯನ್ಸಿಗೆ ಧಕ್ಕೆ ತರಲಾರ್ದಾಗಿರಲಿ, ಎಲ್ಲದಕ್ಕಿಂತ ಪ್ರೈಮೋಸ್ಟ್ ನಮ್ಮ ಜೀಜಾಮಾತೆ ಏನಿದ್ದಾರೆ, ಮೊದಲನೇದು ಅವ್ರು ಹೇಳಿಕೊಂಡಿರ್ತಕ್ಕಂಥದ್ದು ನ್ಯಾಯಬದ್ಧವಾಗಿ ಹೋರಾಟ ಮಾಡಬೇಕು. ವೀಕ್ ಯಾರಿರ್ತಾರೆ ಅವ್ರ ಪರವಾಗಿ ನಿಂದಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದ ಲೇಡಿ ಹೂ ಬ್ರಾಟ್ ಇನ್ ಸೆನ್ಸ್ ಟು ರೆಸ್ಪೆಕ್ಟ್ ಮೋರ್ ವುಮನ್ ವಾಸ್ ಜೀಜಾಬಾಯಿ. ಅದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವುದೇ ಸಮಾಜದ ಹೆಣ್ಮಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಗೌರವ ಇತಿಹಾಸ ಪುಟದಲ್ಲಿ ಯಾರಿಲ್ಲ. ಇಟ್ ಮೇಡ್ ಬಿ ಒನ್ ಮುಸ್ಲಿಮ್ ವುಮೆನ್ ಆರ್ ಹಿಂದೂ ವುಮೆನ್. ಛತ್ರಪತಿ ಶಿವಾಜಿ ಮಹಾರಾಜರ ಹಿಸ್ಟ್ರಿಯಲ್ಲಿ ಮಾಸ್ಕ್ಗಳನ್ನ ಬೆಳೆಸಿರ್ತಕ್ಕಂಥದ್ದು ಅಥವಾ ಗುಡಿಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ನಿದರ್ಶನ ಎಲ್ಲಿ ಭಾಳ ಇಲ್ಲ. ಸೊ ಹಂಗಾಗಿ ಇಟ್ ಈಸ್ ನಾಟ್ ಜಸ್ಟ್ ಬಿಕಾಸ್ ಐ ಆಮ್ ಟೆಲ್ಲಿಂಗ್, ಹಿಸ್ಟ್ರಿ ರೆಕಾರ್ಡ್ ಸೇಸ್. ಅವರಲ್ಲಿರ್ತಕ್ಕಂಥ ಪ್ರಮುಖವಾಗಿ 13 ಬಾಡಿಗಳು ಮುಸಲ್ಮಾನರೇ ಇದ್ದರು. ಅವ್ರ ಸೇನೆಯಲ್ಲಿ ಸುಮಾರು 60,000ಕ್ಕೆ ಹೆಚ್ಚು ಜನ ಮುಸಲ್ಮಾನರು ಇದ್ದರು. ಹಂಗಾಗಿ ಓವರಾಲ್ ಎಲ್ಲ ಸಮಾಜಗಳು, ಅದಕ್ಕೆ ಬಹುಜನ ಸಮಾಜ ನಾಯಕ ಅಂತ ಹೇಳ್ತಿದ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ಅವರು ಆರ್ಮರಿ ಆಗಿರಲಿ, ಆರ್ಟ್ರಿಲಿ ಆಗಿರಲಿ, ಮಿಲಿಟ್ರಿ ಆಗಿರಲಿ, ಇಂಟೆಲಿಜೆನ್ಸ್ ಆಗಿರಲಿ, ಅವರು ಲೀಗಲ್ ಅಡ್ವೈಸರ್ ಕೂಡ ಮುಸಲ್ಮಾನರಿದ್ದರು. ಸೊ ಹಂಗಾಗಿ ಯಾರು ಏನನ್ನ ಬೇಕಾದ್ರೆ ಹೇಳ್ಬೋದು, ಇತಿಹಾಸ ಅಂತೂ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಡಾಕ್ಯುಮೆಂಟೆಡ್ ಇತಿಹಾಸ ಇದೆ. ಸೊ ಆ ದೃಷ್ಟಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ವಾಸ್ ಫೈಟಿಂಗ್ ಅಗೇನ್ಸ್ಟ್ ಮೊಘಲ್ ಪೀರಿಯಡ್ನಲ್ಲಿ ಏನು ಹಿಂದೂ ರಾಜಗಳು ಏನು ಫೈಟ್ ಮಾಡಿಲ್ಲ ಅಂತ ಏನಿಲ್ಲ, ಇದೆ ಅಲ್ಲ, ಇತಿಹಾಸ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಿಂದೂ ರಾಜನೂ ಬಂದು ಫೈಟ್ ಮಾಡಿದ್ದಾನೆ.
ಸೊ ನಮ್ಮನ್ನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಮರಾಠರನ್ನ ಒಂದು ರೀತಿಯಾಗಿ ಮುಸ್ಲಿಂ ವಿರೋಧಿ ಅಂತಕ್ಕಂಥದ್ದು ನಾನು ಒಪ್ಪಲ್ಲ. ಎಸ್ ಸರ್. ವಿ ಆರ್ ಮರಾಠಾಸ್, ವಿ ಆರ್ ದ ಪಾಯಿಂಟರ್ಸ್ ಟು ಫೈಂಡ್ ಹಿಂದೂ ಸ್ವರಾಜ್ ಅಂತಕ್ಕಂಥ ಕಟ್ಟಿರ್ತಕ್ಕಂಥ ಮರಾಠರೇ, ಅದ್ರಾಗೇನು ಡೌಟೇ ಇಲ್ಲ. ಐ ಆಮ್ ಪ್ರೌಡ್ ಟು ಬಿ ಹಿಂದೂ, ಐ ಆಮ್ ಪ್ರೌಡ್ ಟು ಬಿ ಹಿಂದೂ, ಐ ಆಮ್ ಅ ಮರಾಠಿ, ಐ ಆಮ್ ಅ ಮರಾಠ, ಐ ಆಮ್ ಎ ಹಿಂದೂ, ಮರಾಠಿ ಸ್ಪೀಕಿಂಗ್ ಮರಾಠ ಹಿಂದೂ. ಬಟ್ ಇವ್ರೇನು ಹೇಳ್ತಾ ಇದಾರಲ್ಲ, ಐ ಆಮ್ ನಾಟ್ ಅ ಕಮ್ಯುನಲ್ ಮರಾಠ. ಎಸ್ ಸರ್. ಸೊ ಇವ್ರು ಅಗಲಾಲ ಬೆಳ್ಳಿಕಟ್ಟಿ ಏನು ತೋರಿಸ್ತಾ ಇದಾರೆ, ಅಗಲಾಲ ಜನರು ಏನು ಹೇಳ್ತಾ ಇದಾರೆ, ಆ ಥರ ಏನೂ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಈಸ್ ಒನ್ ಆಫ್ ದ ಮೋಸ್ಟ್ ಸೆಕ್ಯುಲರ್ ಲೀಡರ್. ಇಟ್ ಇಸ್ ಅ ಪ್ರೂವನ್ ಸ್ಟೋರಿ. ಎಸ್ ಸರ್. ಇವ್ರು ಬೆಳೆ ತಿಳ್ಸ್ಕೊಳಕ್ಕೆ ಏನೇನು ಹೇಳ್ತಾರೆ ಅದು ನಾನು ಒಪ್ಪೋದಿಲ್ಲ. ಎಸ್ ಸರ್.